ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕಾವಂದರ 78ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಣೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ 78ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿನ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಶಂಕರ ಮಠದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಂಕರ ಮಠದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಯೋಜನಾಧಿಕಾರಿ ಪ್ರಸಾದ್ ರವರು, ಕಾವಂದರ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಒಂದು ಅಳಿಲು ಸೇವೆಯಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪಯಣದಲ್ಲಿ ಕ್ಷೇತ್ರದ ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡ್ತಿದ್ದಾರೆ. ಪೂಜ್ಯರ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ನಮ್ಮ ಒಂದು ಸಣ್ಣ ಅಳಿಲು ಸೇವೆ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ತಮಗೆಲ್ಲ ಗೊತ್ತಿದೆ. ಕ್ಷೇತ್ರದ ಮೂಲಕ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಹಾಗೆಯೇ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಒಂದು BC ಆಗಿ ಕೆಲಸ ಮಾಡ್ತಿದೆ. ಇದರ ಮೂಲಕ ಬ್ಯಾಂಕಿನ ಬೇರೆ ಸೌಲಭ್ಯಗಳನ್ನು ಜನರ ಮನೆಬಾಗಿಲಿಗೆ ತಪ್ಪಿಸುವಂತಹ ಕಾರ್ಯಕ್ರಮಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಹಾಗೆಯೇ ಪೂಜ್ಯರು ಇವತ್ತು ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ. ಇವತ್ತು ಬೇರೆ ಬೇರೆ ಬಂದಂತಹ ಭಕ್ತರು ಒಂದೊಂದು ಸಮಸ್ಯೆಗಳನ್ನು ಪೂಜ್ಯರಲ್ಲಿ ಹೇಳ್ತಿದ್ರು. ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಎಂಬಂತೆ ಇವತ್ತು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪೂಜ್ಯರು ಹೀಗೆ 50 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪೂಜ್ಯರು ಮಾಡಿದ್ದಾರೆ. ಹಾಗೆಯೇ ಇವತ್ತು ಈ ಒಂದು ಶಿಬಿರದ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಜಿಲ್ಲಾ ಜನ ಜಾಗೃತಿ ಸದಸ್ಯರಾದ ಹಿತ್ತಲಹಳ್ಳಿ ಸುರೇಶ್ ರವರು ಮಾತನಾಡಿ, ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ನೂರಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಬಡಜನರ ಅನುಕೂಲಕ್ಕಾಗಿ ಬಹುಮುಖ್ಯವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸಿದರು. ಪರಮ ಪೂಜ್ಯರು ನೂರಾರು ಯೋಜನೆಗಳಲ್ಲಿ ಬಹುಮುಖ್ಯವಾದ ಯೋಜನೆ ಇವತ್ತು ಆರೋಗ್ಯದ ಬಗ್ಗೆ ಸಾಕಷ್ಟು ತುಂಬ ದೊಡ್ಡ ಹಾಸ್ಪಿಟಲ್ನ ಹಾಕ್ಬಿಟ್ಟು ಒಳ್ಳೆ ಮೆಡಿಕಲ್ ಕಾಲೇಜುಗಳನ್ನ ಕಡಿಮೆ ದರದಲ್ಲಿ ಇವತ್ತು ಅವರೊಂದು ಸಂಸ್ಥೆಗಳು ನಡೀತಾ ಇದೆ. ಇವತ್ತು ನೂರಾರು ಸಾವಿರಾರು ಮಕ್ಕಳಿಗೆ ಕಡಿಮೆ ದರದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡೋದಕ್ಕೆ ನಮ್ಮ ಪರಮ ಪೂಜ್ಯರ ದೊಡ್ಡ ಗುರಿ ಇತ್ತು. ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಶಿಬಿರ ಇವತ್ತು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಪ್ರಯುಕ್ತ ಆರೋಗ್ಯ ಶಿಬಿರಗಳು ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ. ಈ ಒಂದು ಶಿಬಿರಗಳಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ತಪಾಸಣೆ ತುಂಬ ಮುಖ್ಯವಾದ ಒಂದು ಇದನ್ನು ನಮ್ಮ ಯೋಜನಾಧಿಕಾರಿಗಳಾದ ಪ್ರಸಾದ್ ಸರ್ ಅವರು, ನಮ್ಮ ಶಂಕರ ಮಠದ ಅಧ್ಯಕ್ಷರಾದ ಕೃಷ್ಣ ಸರ್ ಅವರು, ನಮ್ಮ ಸೌಮ್ಯ ಮೇಡಮ್ ಅವರು ಒಳ್ಳೆ ನುರಿತ ಡಾಕ್ಟರ್ಗಳು ಬಂದಿದ್ದಾರೆ. ಇದನ್ನು ಇನ್ನೂ ಹೆಚ್ಚಿಗೆ ನಾವು ಒಂದು ಶಿಬಿರಾರ್ಥಿಗಳು ನಾವು ಬರಬೇಕಾಗಿತ್ತು. ಬಂದು ಈ ಒಂದು ಮಹತ್ತರ ಒಂದು ಇದನ್ನು ಆರೋಗ್ಯದ ಬಗ್ಗೆ ಇವತ್ತು ನಾನು ಎಲ್ಲ ಕಡೆ ನಾವು ಓಡಾಡಿದ್ರು ಮೇಡಮ್ ಹೇಳಿದ್ರು ಡೆಂಟಲ್ ಬಿಸ್ನೆಸ್ ಚೆಕ್ ಮಾಡಬೇಕು ಅಂತ. ನಾನು ಶುಗರು ಬಗ್ಗೆ ನಾನು ಕೇರ್ ಮಾಡ್ತಾ ಇಲ್ಲ. ಈಗ ಶುಗರ್ ಸ್ವಲ್ಪ ಬಾಟಲ್ ಬರ್ತಾರೆ, ಅದು ನೋಡಿದ ಎಷ್ಟೊಂದು ಚೆನ್ನಾಗಿ ನಾವೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಹಠಾತ್ ಆಗ್ತಾ ಇದೆ ಅಂತ ಒಂದು ಇದರಲ್ಲಿ ನಮಗೆ ಮುಖ್ಯವಾಗಿ ಇರೋಂಥದ್ದು ಇವತ್ತು ಆರೋಗ್ಯ ಒಂದು ಇದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡುವಂಥದ್ರಲ್ಲಿ ನಮ್ಮ ಕೃಷ್ಣ ಸರ್ ಒಂದು ಮಾತು ಹೇಳಿದ್ರು. ಇವತ್ತು ಮಹಿಳೆಯರಿಗೇನೆ ಒಂದು ಆರೋಗ್ಯದ ಬಗ್ಗೆ ಚಿಕಿತ್ಸೆ ಕೊಡ್ತಾ ಇದೆ. ಮನೆಯಲ್ಲಿ ಒಂದು ಮಹಿಳೆ ನಮ್ಮ ಒಂದು ಶ್ರೀಮತಿಗಳು ಮಹಿಳೆಯವರು ಇದ್ದರೆ ಒಂದು ಕುಟುಂಬ ಚೆನ್ನಾಗಿರ್ತದೆ, ನಮ್ಗಂತ ಇರ್ತದೆ. ಫಸ್ಟ್ ಮುಖ್ಯವಾಗಿ ಅವ್ರು ಇರ್ಬೇಕಂತೇಳಿ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟರು. ಈ ಒಂದು ಪೂಜ್ಯರು ಇವತ್ತು ಪರಿಸರ ಇರ್ಬೋದು, ನೀರಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಇವತ್ತು ಬಡ ಮಕ್ಕಳಿಗೆ ಉಚಿತವಾಗಿ ಒಂದು ವಿದ್ಯಾಭ್ಯಾಸ ಸೌಲಭ್ಯನ ಆಗಿರ್ಬೋದು, ಸಾಕಷ್ಟು ನೂರಾರು ಯೋಜನೆಗಳನ್ನ ಕೊಟ್ಟಂಥ ಮಹಾನ್ ನಾಯಕರು ನಮ್ಮ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು, ನಮ್ಮ ಹೇಮಾವತಿ ಮೇಡಮ್ ಅವರು. ಅವ್ರನ್ನ ನೆನೆಸ್ತಾ 78 ವರ್ಷಗಳ ಸುದೀರ್ಘ ಅವರು ನಿರಂತರ ಸೇವೆ ಮಾಡ್ತಾ ಇದ್ದಾರೆ. ಇನ್ನು 78 ವರ್ಷಗಳ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಒಂದು ರಾಜ್ಯಾದ್ಯಂತ ದೇಶಾದ್ಯಂತ ಅವರ ಒಂದು ಸೇವೆ ನಿರಂತರವಾಗಿ ಆಗಲಿ ಅಂತೇಳಿ
ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಕಾವಂದರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದಲ್ಲಿ ಮೇಲ್ವಿಚಾರಕರು ಹಾಗೂ ಸದಸ್ಯರು ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ರು. ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಗರ್ಭಕೋಶ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ತಪಾಸಣೆ ಮಾಡಲಾಗಿದ್ದು, ತಪಾಸಣೆಯಲ್ಲಿ 66 ಮಂದಿ ತಪಾಸಣೆಗೆ ಒಳಪಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ಶಂಕರಮಠದ ಕಮಿಟಿ ಅಧ್ಯಕ್ಷ ಕೃಷ್ಣಮೂರ್ತಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅರುಣ, ವೈದ್ಯಾಧಿಕಾರಿ ಸೌಮ್ಯ, ಪ್ರಿಯಾ, ಮೇಲ್ವಿಚಾರಕರಾದ ಇಲಿಯಾಸ್, ರೂಪಾ ಹಾಗೂ ಸೇವಾ ಪ್ರತಿನಿಧಿಗಳು ಇನ್ನೂ ಮುಂತಾದವರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಗರ್ಭಕೋಶ ಮತ್ತೆ ಎದೆ ಕ್ಯಾನ್ಸರ್ ಜಾಗದಲ್ಲಿ ಸಾಯ್ತಿದ್ದಾರೆ. ಆ ಒಂದು ಇದಕ್ಕೋಸ್ಕರನೇ ನಾವು ತೋರಿಸ್ಕೋಬೇಕಂದ್ರೆ ಇದನ್ನ ಎಲ್ಲಾ ಕಡೆ ಮಾಡ್ತಾ ಇದೀವಿ. ಎಲ್ಲ ವಾರ್ಡರು, ಟೌನ್ ಅಲ್ಲಿ ಎಲ್ಲ ವಾರ್ಡರು ಮಾಡ್ತಾ ಇದ್ವಿ. ಹೆಣ್ಮಕ್ಳು ಈ ಒಂದು ಇದನ್ನ ಯೂಸ್ ಮಾಡ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರೈವೇಟ್ ಹೋದಾಗ ಈ ಒಂದು ಟೆಸ್ಟ್ಗೆ 6 ರಿಂದ 8 ಸಾವಿರ ಖರ್ಚಾಗುತ್ತೆ ಅಲ್ವಾ. ಯಾಕಂದ್ರೆ ಎಲ್ಲರೂ ದುಡ್ಡು ಇರೋದಿಲ್ಲ, ಎಲ್ಲ ಶ್ರೀಮಂತರು ಇರೋದಿಲ್ಲ, ಬಡವರು ಇರ್ತಾರಲ್ವಾ. ಅದಕ್ಕೋಸ್ಕರ ಇದನ್ನ ಯುಟಿಲೈಸ್ ಮಾಡ್ಕೋಬೇಕಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ನೀವು ಮಾಡ್ಕೊಡಿದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೂ 25 ವರ್ಷ ಮೇಲ್ಪಟ್ಟಿರೋರು, ಎಲ್ಲ ಗರ್ಭಿಣಿ ಮತ್ತೆ ಗರ್ಭಕೋಶ ತಪ್ಪಿಸಿರೋಂಥವ್ರು ಬಿಟ್ಟು ಎಲ್ಲರೂ ಸಮೇತ ಈ ಪರೀಕ್ಷೆ ಮಾಡಿಸ್ಕೋಬಹುದು. ಅರ್ಥ ಆಯ್ತಾ? ಏನಾದ್ರು ಒಂದು 1/2 hour ಟೆಸ್ಟ್ ಆಗುತ್ತೆ. ಏನಾದ್ರು ಈ ರಿಪೋರ್ಟ್ಸ್ ಏನಾದ್ರು ಬಂದಾಗ ಭಯಪಡೋ ಅವಶ್ಯಕತೆ ಇಲ್ಲ. ಅದು ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ಇರುತ್ತೆ. ಟ್ರೀಟ್ಮೆಂಟ್ ಸಮೇತ ಮುಂಚೆಯಿಂದಲೇ ಕೊಡಿಸ್ಕೊಡ್ತೀವಿ. ಭಯಪಡೋ ಅವಶ್ಯಕತೆ ಇಲ್ಲ. ಈ ಒಂದು 2 ಮಾತನ್ನು ಹೇಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿ